ಬಹುತೇಕರಿಗೆ ಎಲ್ಲವೂ ಇದ್ದು ಯಾವುದೇ ಸಾಧನೆ ಮಾಡುವುದಿಲ್ಲ. ಆದರೆ ಮನಸ್ಸಿನಲ್ಲಿ ಛಲ ಹೊಂದಿದ್ರೆ ಸಾಕು, ಏನ್ ಬೇಕಾದರೂ ಸಾಧನೆ ಮಾಡಬಹುದು ಎಂಬುದಕ್ಕೆ ಈ ಯುವತಿ ಸಾಕ್ಷಿಯಾಗಿದ್ದಾಳೆ. ತನ್ನ ಎರಡೂ ಕೈಗಳು ಇಲ್ಲದಿದ್ರೂ, ತನಗೆ ನಡೆಯಲು ಆಗದಿದ್ರೂ ಸಾಧನೆ ಮಾಡಿ ತೋರಿಸಿದ್ದಾಳೆ. ಎರಡು ಕೈಗಳು ಇಲ್ಲದಿದ್ರೂ ಯಾವ ಕೆಲಸಕ್ಕಾದರೂ ಸೈ. ಕಾಲಿಂದ ಬರೆಯೋದು, ಚಪಾತಿ ರಂಗೋಲಿ ಬಿಡಿಸಿ ಮಾದರಿ. ಆಕೆ ಹುಟ್ಟಿದಾಗಲೇ ಎರಡೂ ಕೈಗಳಲ್ಲಿ ಸ್ವಾಧೀನ ಕಳೆದುಕೊಂಡ್ರು. ಆದರೆ ಛಲ ಬಿಡದ ಆಕೆ ಎಲ್ಲ ಕೆಲಸವನ್ನ ಕಾಲಿನಿಂದ ಮಾಡೋದಕ್ಕೆ ಕಲಿತಿದ್ದಾಳೆ. ಈಕೆ ಹೆಸರು ನೀಲಮ್ಮ ಹಿರೇಮಠ. ವಿಜಯಪುರ ಜಿಲ್ಲೆ ಚಡಚಣ ತಾಲೂಕಿನ ಜೇವೂರ ಗ್ರಾಮದ ನಿವಾಸಿ. ಈಕೆಗೆ ಎಲ್ಲರಂತೆ ತಾನೂ ಶಾಲೆಗೆ ಹೋಗಬೇಕು ಎಂಬ ಹಂಬಲ ಇತ್ತು. ಹೀಗಾಗಿ ಮನೆಯಲ್ಲೇ ಕುಳಿತು ಪೆನ್ಸಿಲ್ ಹಾಗೂ ಪೆನ್ಗಳನ್ನ ಕಾಲಿನ ಬೆರಳಿನಲ್ಲಿ ಹಿಡಿದು ಗೀಚಲು ಶುರು ಮಾಡಿದ್ಲು. ಇವಳ ಉತ್ಸಾಹ ನೋಡಿ ತಂದೆ ಶ್ರೀಶೈಲ ಹಿರೇಮಠ ತೋಟದ ವಸ್ತಿ ಶಾಲೆಗೆ ಮಗಳನ್ನ ಸೇರಿಸಿದ್ರು. ಅದರಂತೆ 10ನೇ ತರಗತಿಯನ್ನ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಮಾಡಿದ್ರು. ನಾನು 10th ಮುಗಿಸ್ಬಿಟ್ಟೀನಿ. ಅಡುಗೆ ಕೆಲಸ, ಮನೆ ಕೆಲಸ, ಒಟ್ಟು ನಂದು ವೈಯಕ್ತಿಕ ಏನು ಕೆಲಸ ಇದೆ, ದೈಹಿಕವಾಗಿ ಡೈಲಿ ದಿನಚರಿ ಕೆಲಸಗಳೇನದಾವು ಎಲ್ಲ ಯಾರಿಗೂ ಏನೂ ಹೇಳಿಸ್ಕೊಳ್ಳೋ ಹಾಗಿಲ್ಲ, ಹೆಲ್ಪ್ ತೊಗೊಳಂಗಿಲ್ಲ, ಹೇಳಿಸ್ಕೊಳ್ಳಂಗಿಲ್ಲ. ಒಂದ್ಸಲ ನಮ್ಮಮ್ಮ ಊರಿಗೆ ಹೋಗಿದ್ದಳು. ಆಗೇನಾಯಿತು, ಯಾರು ಮನ್ಯಾಗ ಯಾರು ಇದ್ದರೆ ನಾನು ಏನರ ಮಾಡ್ಲಿಕ್ಕತ್ರ ಅದು ಮಾಡಬೇಡ ಬಿಡು ಹಾಳಾಗ್ತದ, ಇದು ಮಾಡಬೇಡ ಬಿಡು ಹಾಳಾತೈತಿ, ನಿಂಗೇನು ಬರ್ತೈತೇನು, ನೀ ಕಾಲಿಂದ ಮಾಡಿದ್ದು ಯಾರು ತಿಂತಾರ, ಹಂಗೆ ಹಿಂಗೆ ಅಂದರು. ಮನ್ಯಾಗ ಯಾರೂ ಇರಲಿಲ್ಲ. ಈ ಟೈಮಲ್ಲಿ 4 ಗಂಟೆಗೆ ಒಂದು 6 ಚಪಾತಿ ಆಗೋಷ್ಟು ಹಿಟ್ಟು ನಾದಿದೆ. ನನ್ನ ಸ್ವಂತಿಕೆಯಿಂದ ಹಿಟ್ಟು ನಾದ್ಕೊಂಡು ಚಪಾತಿ ಮಾಡಿದೆ. ಫಸ್ಟಿನ ಚಪಾತಿ ಅಂದಮೇಲೆ ಅದು ಚಪಾತಿ ಆಗಲಿಲ್ಲ. ಹಾಗೇನೋ ನಮ್ಮಣ್ಣ ಊಟ ಮಾಡ್ದ. ಏಕೆ ಉತ್ಸಾಹ ಇಷ್ಟೇ ಅಲ್ಲ, ಹಾಡುವುದು, ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸುವುದು, ಶಾಲೆಯಲ್ಲಿ ನಾಟಕ ಸೇರಿ ಸಕಲ ಕಲೆಗಳಲ್ಲೂ ಈಕೆ ಪ್ರಶಸ್ತಿಗಳನ್ನ, ಸನ್ಮಾನಗಳನ್ನ ಪಡೆದಿದ್ದಾಳೆ. ಈ ಮೂಲಕ ಅವಮಾನ ಮಾಡಿದವರ ಮುಂದೆ ಮಾದರಿಯಾಗಿದ್ದಾಳೆ. ಮನೆಯಲ್ಲಿ ದೇವರಿಗೆ ಪೂಜೆ, ಕಸ ಗುಡಿಸೋದು, ಪಾತ್ರೆ ತೊಳೆಯೋದು, ಚಪಾತಿ ಮಾಡೋದು, ಚಹಾ ಮಾಡೋದು, ಮನೆಯಲ್ಲಿನ ಅಡುಗೆ ಕೆಲಸ ಮಾಡೋದ್ರಿಂದ ಹಿಡಿದು ಎಲ್ಲವನ್ನೂ ತಾನೇ ಕಾಲುಗಳಿಂದಲೇ ಮಾಡ್ತಾಳೆ. ಸಿಸ್ಟರ್ ನೀಲಮ್ಮ ಅಂತ ಇವರು ಹುಡ್ತಾನೆ ಹಾಗೆ ಇದ್ದರು. ಮುಂದೆ ನಾನು ಶಾಲೆಗೆ ಹೋಗ್ತೀನಿ ಅಂತ ಹೇಳಿ ಶಾಲೆಗೂ ಇಲ್ಲೇ ಗೋಟಾಳ ವಸ್ತಿಯಲ್ಲಿ ಅಡ್ಮಿಷನ್ ಮಾಡಿದ್ವಿ. ಅಲ್ಲಿ ಶಾಲೆಗೆ ಹೋಗ್ತಾ ಹಾಗೆ ಕಲಿತಾ ಈಗ ಅವರು ಕೈ ಇದ್ದವರು ಬರೆಯೋದಿಲ್ಲ, ಅಷ್ಟು ಚೆನ್ನಾಗಿ ದುಂಡಾಗಿ ಬರೀತಾರೆ. ಅವರು ಬರೆಯೋದು ನೋಡಿದ್ರೆ, ಕನ್ನಡ ಅಕ್ಷರ ಬರೆಯೋದು ನೋಡಿದ್ರೆ ನಾವೇ ಏನು ಬರಿತೀವಪ್ಪ ಅಂತ ಅನಿಸುತ್ತೆ. ಆ ರೀತಿಯಲ್ಲಿ ಅವರು ಬರಿತಾ ಇದ್ದಾರೆ ಅಕ್ಷರಗಳನ್ನು. ಒಟ್ಟಾರೆ ಮನಸ್ಸಿದ್ರೆ ಮಾರ್ಗ ಎಂಬುದನ್ನು ಈಕೆ ಮಾಡಿ ತೋರಿಸಿದ್ದಾಳೆ. ಇವಳ ಕೆಲಸ ನೋಡಿ ನಿಜಕ್ಕೂ ಎಲ್ಲರೂ ಆಶ್ಚರ್ಯಚಕಿತರಾಗಿದ್ದಾರೆ. ಶಶಿಕಾಂತ್, ದಿಗ್ವಿಜಯ ನ್ಯೂಸ್, ವಿಜಯಪುರ.